ಎಲ್ಲರಿಗೂ ನನ್ನ ನಮಸ್ಕಾರಗಳು. 2026-27ನೇ ಸಾಲಿನ ಸೇತುಬಂಧ ವಿಷಯ ಗಣಿತ ತರಗತಿ 7ನೇ. ಈಗಾಗಲೇ 4ರಿಂದ 10ನೇ ತರಗತಿಯವರೆಗಿನ ವಿಜ್ಞಾನ ಮತ್ತು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಸೇತುಬಂಧ ಸಾಹಿತ್ಯಗಳ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ, ಈಗ 7ನೇ ತರಗತಿ ಗಣಿತದಲ್ಲಿ ಇರ್ತಕ್ಕಂಥ DSRT ಇಂದ ನೀಡಲಾಗಿರ್ತಕ್ಕಂಥ ಬುನಾದಿ ಕಲಿಕಾ ಸೂಚಕಗಳು, 7ನೇ ತರಗತಿ ಗಣಿತ ಕಲಿಕಾ ಸಾಮರ್ಥ್ಯಗಳು, ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ, ಪೂರ್ವ ಪರೀಕ್ಷೆಯ ಉತ್ತರ ಪತ್ರಿಕೆ, ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ, ಸಾಫಲ್ಯ ಪರೀಕ್ಷೆಯ ಉತ್ತರ ಪತ್ರಿಕೆ, ವಿಶ್ಲೇಷಣೆ ಮತ್ತು ಫಲಿತಾಂಶ, ಪರಿಹಾರ ಬೋಧನೆ, FLN ಅಭ್ಯಾಸ. ಇಷ್ಟು ಅಂಶಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. 4ರಿಂದ 10ನೇ ತರಗತಿ ಎಲ್ಲ ವಿಡಿಯೋಗಳಲ್ಲಿ ಇಷ್ಟು ಅಂಶಗಳನ್ನ ನಾವು ನೋಡ್ತಾ ಇದ್ದೀವಿ. ಮೊದಲಿಗೆ 7ನೇ ತರಗತಿ ಗಣಿತದ ಒಂದು ಕಲಿಕಾ ಫಲಗಳನ್ನ ಮೊದಲು ನೋಡೋಣ. ಕಲಿಕಾ ಫಲಗಳ ಆದ ನಂತರ ಪ್ರಶ್ನೆ ಪತ್ರಿಕೆ, ನಂತರ ಉತ್ತರ ಪತ್ರಿಕೆ, ನಂತರ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಗಳನ್ನ ನೋಡೋಣ. ಮೊದಲಿಗೆ ಗಣಿತದ ಕಲಿಕಾ ಫಲಗಳು 7ನೇ ತರಗತಿ. 1ನೇದು 4 ಅಂಕಿಯ ಸಂಖ್ಯೆಗಳನ್ನು ಓದುವುದು, ಬರೆಯುವುದು ಮತ್ತು ಅರ್ಥೈಸಿಕೊಳ್ಳುವುದು. 2ನೇದು ಸರಳ ಸಂದರ್ಭಗಳಲ್ಲಿ 4 ಅಂಕಿಯ ಸಂಖ್ಯೆಗಳ ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ. 3ನೇದು ಮೂಲ ಕ್ರಿಯೆಗಳನ್ನು ಬಳಸಿ ಸರಳ ವಾಕ್ಯ ರೂಪದ ಲೆಕ್ಕಗಳನ್ನು ಬಿಡಿಸುವುದು. 4ನೇದು ನಿತ್ಯ ಜೀವನದಲ್ಲಿ ಸಮಯ, ಹಣ, ಅಳತೆ ಮತ್ತು ದತ್ತಾಂಶಕ್ಕೆ ಸಂಬಂಧಿಸಿದ ಗಣಿತವನ್ನು ಅನ್ವಯಿಸುವುದು. ಇವು ಫಸ್ಟ್ 4 FLN ಗೆ ಸಂಬಂಧಪಟ್ಟಿರ್ತಕ್ಕಂಥವೇ. ಈ ಮುಂದಿನ 6 ಒಂದು ಸಾಮರ್ಥ್ಯಗಳು, ಕಲಿಕಾ ಫಲಗಳು ಇವು ಹಿಂದಿನ ತರಗತಿ ಅಂದ್ರೆ 7ನೇ ಅಂದ್ರೆ 6ನೇ ತರಗತಿಯ ಒಂದು ಸಾಮರ್ಥ್ಯಗಳನ್ನ ಇವೆ. ಈಗ 5ನೇದ್ದು ಸಂಖ್ಯೆಗಳು ಮತ್ತು ಚಿತ್ರಗಳ ವಿನ್ಯಾಸಗಳನ್ನು ಗುರುತಿಸುವುದು ಮತ್ತು ನಿಯಮಗಳನ್ನು ರೂಪಿಸುವುದು. 6ನೇದು ಸಂಖ್ಯಾ ರೇಖೆ ಮೇಲೆ ಪೂರ್ಣಾಂಕಗಳನ್ನು ಗುರುತಿಸುವುದು, ಹೋಲಿಸುವುದು ಮತ್ತು ಸಂಕಲನ ವ್ಯವಕಲನ ಮಾಡುವುದು. 7ನೇದು ಕೋನಮಾಪಕ ಬಳಸಿ ಕೋನಗಳನ್ನು ಅಳೆಯುವುದು ಮತ್ತು ನೀಡಿದ ತ್ರಿಜ್ಯಕ್ಕೆ ವೃತ್ತಗಳನ್ನು ರಚಿಸುವುದು. 8ನೇದು ಸಮಾನ ಭಿನ್ನರಾಶಿಗಳನ್ನು ಗುರುತಿಸಿ ಸರಳ ರೂಪಕ್ಕೆ ತರುವುದು ಮತ್ತು ನಿತ್ಯ ಜೀವನದ ಸಂದರ್ಭಗಳಲ್ಲಿ ಅನ್ವಯಿಸುವುದು. ಇನ್ನು 9ನೇದ್ದು ಒಂದೇ ವಿಸ್ತೀರ್ಣ ಹೊಂದಿರುವ ಆಕಾರಗಳು ಬೇರೆ ಬೇರೆ ಸುತ್ತಳತೆ ಹೊಂದಿರಬಹುದು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು. 10ನೇ ವಿವಿಧ ಚಿತ್ರಗಳ ಸಮಮಿತಿ ಅಕ್ಷಗಳ ಸಂಖ್ಯೆ ಮತ್ತು ಭ್ರಮಣ ಸಮಮಿತಿಯ ಕ್ರಮವನ್ನ ನಿರ್ಧರಿಸುವುದು. ಈಗ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಇದರ ನಂತರ ಉತ್ತರ ಪತ್ರಿಕೆ. 1ನೇ ಪ್ರಶ್ನೆ, 5802 ಈ ಸಂಖ್ಯೆಗಳನ್ನು ಅಂಕಿಗಳಲ್ಲಿ ಬರೆಯಿರಿ. 2ನೇದು ಬಿಡಿಸಿ 3400 ಪ್ಲಸ್ 1200. 3ನೇದು ಒಂದು ಪೆನ್ನಿನ ಬೆಲೆ 15 ರೂಪಾಯಿ ಆದರೆ 5 ಪೆನ್ನುಗಳ ಬೆಲೆ ಎಷ್ಟು? 4ನೇದು 1 ಕಿಲೋಮೀಟರ್ ಎಂದರೆ ಎಷ್ಟು ಮೀಟರ್ಗಳು? 5ನೇ ಸಾಮರ್ಥ್ಯ, ಈ ವಿನ್ಯಾಸವನ್ನು ಪೂರ್ಣಗೊಳಿಸಿ 2, 4, 6, 8 ಡ್ಯಾಶ್ ಡ್ಯಾಶ್. 6ನೇದು ಸಂಖ್ಯಾ ರೇಖೆ ಮೇಲೆ -3 ಮತ್ತು 2 ಯಾವುದು ದೊಡ್ಡ ಸಂಖ್ಯೆ? 7ನೇದು ಕೋನಗಳನ್ನು ಅಳೆಯಲು ಬಳಸುವ ಜ್ಯಾಮಿತಿ ಉಪಕರಣದ ಹೆಸರೇನು? 4ನೇದು 4/8 ಈ ಭಿನ್ನರಾಶಿಯನ್ನು ಅದರ ಅತ್ಯಂತ ಸರಳ ರೂಪಕ್ಕೆ ತನ್ನಿ. 9ನೇದು 4 ಸೆಂಟಿಮೀಟರ್ ಬಾಹು ಇರುವ ಚೌಕದ ಸುತ್ತಳತೆ ಎಷ್ಟು? 10ನೇದು ಒಂದು ಚೌಕಕ್ಕೆ ಎಷ್ಟು ಸಮಮಿತಿ ಅಕ್ಷಗಳಿವೆ ಅಂತ. ಈಗ ಈ ಒಂದು ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ, ಉತ್ತರ ಪತ್ರಿಕೆಯನ್ನು ನೋಡೋಣ. ಈಗ ನೇರವಾಗಿ ನಾನು ಉತ್ತರಗಳನ್ನು ಕೊಟ್ಟಿದ್ದೇನೆ. ಸಿಂಪಲ್ ಆಗಿರುವಂತಹ ಪ್ರಶ್ನೆಗಳು. 5802, 4675 ರೂಪಾಯಿಗಳು, 1000 ಮೀಟರ್, 10, 12 ಬಿಟ್ಟ ಸ್ಥಳ ಇದೆ. ಇದು 2 ಕೋನ ಮಾಪಕದ ಸಹಾಯದಿಂದ ಕೋನವನ್ನು ಅಳತೆ ಮಾಡ್ತೀವಿ. ಅದರ ಸುಲಭ ರೂಪ 1/2, 16 ಸೆಂಟಿಮೀಟರ್, 4 ಸಮಮಿತಿ ಅಕ್ಷಗಳಿರುತ್ತವೆ ಎನ್ನುವಂಥದ್ದು. ಈಗ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ, ನಂತರ ಉತ್ತರ ಪತ್ರಿಕೆ. 4 ಅಂಕಿ ಅತಿ ದೊಡ್ಡ ಸಂಖ್ಯೆಯನ್ನು ಅಕ್ಷರದಲ್ಲಿ ಬರೆಯಿರಿ. ಬಿಡಿಸಿ 8400 ಭಾಗಿಲೆ 40. 3ನೇ ಪ್ರಶ್ನೆ, ಒಬ್ಬ ವ್ಯಾಪಾರಿ 2500 ರೂಪಾಯಿಗೆ ವಸ್ತುಗಳನ್ನು ಕೊಂಡು 3100 ರೂಪಾಯಿಗೆ ಮಾರಿದ್ರೆ ಅವನಿಗೆ ದೊರೆತ ಲಾಭ ಎಷ್ಟು? 4ನೇದು ಬೆಳಿಗ್ಗೆ 9:30ರಿಂದ ಮಧ್ಯಾಹ್ನ 12 ಗಂಟೆವರೆಗೆ ಕಳೆದ ಒಟ್ಟು ಸಮಯ ಎಷ್ಟು? 5ನೇ ಸಂಖ್ಯೆಗಳ ವಿನ್ಯಾಸವನ್ನು ಗಮನಿಸಿ ಮುಂದಿನ ಸಂಖ್ಯೆಯನ್ನು ಬರೆಯಿರಿ. 1, 4, 9, 16 ಡ್ಯಾಶ್. 6ನೇದು ಬಿಡಿಸಿ -5 ಬ್ರಾಕೆಟ್ +3 ಎಷ್ಟು ಇದ್ರ ಬೆಲೆ ಅಂತ. 7ನೇದು ಕೈವಾರ ಬಳಸಿ 4 ಸೆಂಟಿಮೀಟರ್ ತ್ರಿಜ್ಯರು ಒಂದು ವೃತ್ತವನ್ನು ರಚಿಸಿ. 8ನೇದು 1/3 ಈ ಭಿನ್ನರಾಶಿಗೆ ಸಮನಾದ ಒಂದು ಸಮಾನ ಭಿನ್ನರಾಶಿಯನ್ನು ಬರೆಯಿರಿ. 9ನೇದು ಒಂದೇ ವಿಸ್ತೀರ್ಣ ಹೊಂದಿರುವ 2 ಆಯತಗಳು ಬೇರೆ ಬೇರೆ ಸುತ್ತಳತೆಗಳನ್ನು ಹೊಂದಿರಲು ಸಾಧ್ಯವೇ? ಹೌದಾ ಇಲ್ಲ. 10ನೇದು ವೃತ್ತಕ್ಕೆ ಇರುವ ಸಮಮಿತಿ ಅಕ್ಷಗಳ ಸಂಖ್ಯೆ ಎಷ್ಟು ಅಂತಿದೆ. ಈಗ ಆ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ಮತ್ತು ಸಾಫಲ್ಯ ಪರೀಕ್ಷೆಯ ಉತ್ತರ ಪತ್ರಿಕೆ. ಸಾಫಲ್ಯ ಪರೀಕ್ಷೆಯ ಉತ್ತರಗಳು 9999, 210, 600 ರೂಪಾಯಿಗಳು, 2 ಗಂಟೆ 30 ನಿಮಿಷ, 25 ವರ್ಗ ಸಂಖ್ಯೆಗಳು, -2. ಇಲ್ಲಿ ವೃತ್ತ 4 ಸೆಂಟಿಮೀಟರ್ ತ್ರಿಜ್ಯ ಇರುವಂತ ವೃತ್ತವನ್ನು ರಚಿಸಿ ಅಂತಿತ್ತು. ಇದು ಅಂದಾಜಾಗಿ ಹೊಡೆದಿರ್ತಕ್ಕಂಥ 4 ಸೆಂಟಿಮೀಟರ್ ತ್ರಿಜ್ಯ ಇರ್ತಕ್ಕಂಥದ್ದು. 2/6 ಅಥವಾ 3/9 ಇತ್ಯಾದಿ. ಅಂದ್ರೆ 1/2ಗೆ ಸಮಾನ ಭಿನ್ನರಾಶಿ. 9ನೇದು ಹೌದು. 10ನೇ ಪ್ರಶ್ನೆಗೆ ಉತ್ತರ ಅಪರಿಮಿತ. 10ನೇ ಈ ರೀತಿಯಾಗಿ 4ರಿಂದ 10ನೇ ತರಗತಿವರೆಗಿನ ಸೇತುಬಂಧಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ಸಾಹಿತ್ಯವನ್ನ, ಅಂದ್ರೆ ಪೂರ್ವ ಸಾಮರ್ಥ್ಯಗಳ ಪಟ್ಟಿ, ಕಲಿಕಾ ಫಲಗಳು,
ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ, ಉತ್ತರ ಪತ್ರಿಕೆ ಮತ್ತು ಅದರ ಒಂದು ನಮೂನೆಗಳು ಅಂದ್ರೆ 4A, 4B ಮತ್ತು 5A, 5B ನಮೂನೆಗಳನ್ನ ಮತ್ತು ಇದರ ಜೊತೆಗೆ ಪ್ರಶ್ನೆ ಪತ್ರಿಕೆಗಳ ಜೊತೆಗೆ ಉತ್ತರ ಪತ್ರಿಕೆಗಳನ್ನು ಕೂಡ ನೀಡಲಾಗಿದೆ ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಅಲ್ಲಿರುವಂತಹ ಹೈ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.